ನನಗೆ ಈ ಬಡ ಮುಸ್ಲಿಮರ ಬಗ್ಗೆ ಒಂಥರ ಆಶ್ಚರ್ಯ ಅನಿಸುತ್ತೆ. ಮುಸ್ಲಿಂ ನಾಯಕರುಗಳು ಏನು ಹೇಳ್ತಾರೆ ಅದಕ್ಕೆಲ್ಲ ಬೀದಿಗಿಳಿದು ಬಿಡ್ತಾರಲ್ಲ ಅಂತ. ನನಗೆ ದೊಡ್ಡ ಆಶ್ಚರ್ಯ ಆಗಿತ್ತು, ಟ್ರಿಪಲ್ ತಲಾಖನ್ನು ಕ್ರಿಮಿನಲೈಸ್ ಮಾಡಿದಾಗ ಹೆಣ್ಮಕ್ಳು, ಮುಸ್ಲಿಂ ಹೆಣ್ಮಕ್ಳು ಬೀದಿಗಿಳಿದು ವಿರೋಧ ಮಾಡಿದ್ದು. ಅದು ಹೆಂಗೆ ಅಂದರೆ KFC ಅವರು ಶಾಂತಿಸಾಗರ್ ವಿರುದ್ಧ ಕೋಳಿಗಳನ್ನು ಪ್ರತಿಭಟನೆಗೆ ನಿಲ್ಲಿಸ್ದಂಗೆ ಅದು. ನಿಮ್ಗಾಗಿ ಅನಿಸ್ತಾ ಅಲ್ಲಲ್ಲ, ನಿಮ್ಗೆ ಅನಿಸ್ತಾ ಇರೋದು ಟ್ರಿಪಲ್ ತಲಾಖನ್ನು ಕ್ರಿಮಿನಲೈಸ್ ಮಾಡಿದ್ದರ ವಿರುದ್ಧ ಬುರ್ಖಾದಾರಿ ಹೆಣ್ಣು ಮಕ್ಕಳನ್ನು ಬೀದಿಗಿಳಿಸುವ ಸಾಮರ್ಥ್ಯ ಮುಸ್ಲಿಂ ಮುಖಂಡರಿಗಿದೆ ಅಂದರೆ ನನಗೆ ಇಟ್ ಈಸ್ ಅಮೇಝಿಂಗ್. ಅಲ್ಲ ಅದೇ ನೀವು ತಪ್ಪು ಅರ್ಥ ಮಾಡ್ಕೊಂಡು. ಓಕೆ, ಮುಸ್ಲಿಂ ಹೆಣ್ಮಕ್ಕಳು ಅಲ್ಲಿ ಕ್ರಿಮಿನಲೈಸ್ ಮಾಡಿದ್ದಾರೆ ಅಂತೇಳಿ ನಾವು ಮಾತಾಡಿಲ್ಲ. ಕಾಜಿಗಳೇ ಹೇಳಿದ್ದಾರೆ ಕ್ರಿಮಿನಲೈಸ್ ಮಾಡುವುದಾದರೆ ಗರಿಷ್ಠ ಶಿಕ್ಷೆ ಕೊಡೋದಕ್ಕೆಂದರೆ ತಲಾಕ್ ಹೇಳೋದು, ಬಡ ಮಕ್ಕಳಿಗೆ ತಲಾಕ್ ಕೊಡುವಂತಹ ಒಂದು ದುಷ್ಟ ಇದು ನಮ್ಮ ಇದರಲ್ಲಿ ಕೆಲವರು ಮಾಡ್ತಾ ಇದ್ದಾರೆ. ಅದಕ್ಕೊಂದು ಶಿಕ್ಷೆ ಸರ್ಕಾರದ ಭಾಗದಲ್ಲಾದರೆ ಅದನ್ನು ನಾವು ಸ್ವಾಗತಿಸಿದ್ದೀವಿ. ಅದಲ್ಲ ಅಲ್ಲಿ ಪ್ರಾಬ್ಲಮ್. ತ್ರಿವಳಿ ತಲಾಖೆ ಇಲ್ಲ ಅಂತ ಹೇಳ್ತೀರಿ ನೀವು. ತ್ರಿವಳಿ ತಲಾಖ್ ಆಗಲ್ಲ, ಅಸಿಂಧು, ಅದು ಕುರಾನ್ಗೆ ವಿರುದ್ಧ. ನಮ್ಮ ಶರೀಯತ್ತಿಗೆ ಟಚ್ ಮಾಡಿರೋದಲ್ಲಿ ಆರ್ಟಿಕಲ್ 25-26 ಅಬ್ಸಲ್ಯೂಟ್ ವಯಲೇಷನ್ ಅಲ್ಲಿ ಮಾಡಿರೋದರಿಂದ ಬೀದಿಗಿಳಿದಿರು. ಅಂದರೆ ನಿಮ್ಮ ಆಗ್ರಹ ಅಲ್ಲಿ ಕ್ರಿಮಿನಲೈಸ್ ಮಾಡಿದಕ್ಕೆಲ್ಲ ನಿಮಿಷ ತ್ರಿವಳಿ ತಲಾಖನ್ನು ಕ್ರಿಮಿನಲೈಸ್ ಮಾಡಿ ನಾವು ಬೆಂಬಲಿಸ್ತೀವಿ. ಆದರೆ ಟ್ರಿಪಲ್ ತಲಾಖ್ ಕೊಟ್ಟ ನಂತರ ಗಂಡ ಹೆಂಡತಿನ ಬಿಡಹಂಗಿಲ್ಲ. ಅಲ್ಲ, ತ್ರಿವಳಿ ತಲಾಖ್ ಕುರ್ಆನಿಗೆ ವಿರುದ್ಧ ಅಂತ ಕೋರ್ಟಲ್ಲಿ ಹೇಳ್ತಾರೆ ಸರ್ಕಾರ. ಕುರಾನ್ಗೆ ವಿರುದ್ಧ ಅಲ್ಲ, ಕುರಾನಲ್ಲಿದೆ, ಹದೀಸಲ್ಲಿದೆ. ತ್ರಿವಳಿ ತಲಾಖ್ ಸಿಂಧು ಅಲ್ಲ ಅಂತ ಹೇಳ್ಬಾರ್ದು. ನಮ್ಮ ಶರೀಯತ್ ಬಗ್ಗೆ ಪ್ರಸ್ತಾಪ ಮಾಡುವಾಗ ಕುರಾನ್ ಹದೀಸ್ ಆಧಾರ ಸ್ತಂಭಗಳಲ್ಲೇನಿದೆ ಅದನ್ನೇ ಹೇಳ್ಬೇಕು. ಹಿಜಾಬ್ ಅಲ್ಲಿ ಹೇಳಿದಿರಿ, ಎಲ್ಲಿ ಹೈಕೋರ್ಟ್ ಏನು ಹೇಳಿತು? ಅದು ಅವಿಭಾಜ್ಯ ಘಟಕನೇ ಅಲ್ಲ ಅಂತ. ಪವಿತ್ರ ಕುರಾನ್ ಸ್ಪಷ್ಟವಾದ ಉಲ್ಲಂಘನೆ ಅದು. ಅದು ನೀವು ಮುಟ್ಟುವಾಗ ನಾವು ಬೀದಿಗೆ ಬರ್ತೀವಿ. ಅದನ್ನು ಬಿಟ್ಟು ಯಾರಾದರೂ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಾಗ ನಾವು ಅವರ ವಿರೋಧ ಮಾಡಲ್ಲ, ಬೀದಿಗಿಳಿಯಲ್ಲ. ಅದಕ್ಕೆ ಮಹಿಳೆಯರು ಇಳಿದಿರೋದು. ಯಾವ ಮಹಿಳೆ ಹೋಗಿದ್ದಾರ್ರಿ? ತ್ರಿವಳಿ ತಲಾಖ್ ಆಗಿದ್ದರಿಂದ ಕೇಂದ್ರ ಸರ್ಕಾರಕ್ಕೆ ಹೋದಂಥ ಮಹಿಳೆಯರು ಯಾರು? 1% ಇರ್ಬೋದಾ? ಯಾರು ಇರೋದು? ಒಂದು ಸಾಯಿರಾಬಾನು ಯಾರೋ ಒಂದಿಬ್ಬರು ಹೋಗಿದ್ದಾರೆ. ನಾನು ಹೇಳೋದು ಎಲ್ಲ ಪಾರ್ಟಿಗಳಿಗೂ ಒಂದೊಂದು ಸೆಲ್ ಇದೆ, ಮೈನಾರಿಟಿ ಸೆಲ್ ಇದೆ. BJPಗೂ ಒಂದು ಮೈನಾರಿಟಿ ಸೆಲ್ ಇದೆ. ಆ ಮಹಿಳೆಯರನ್ನೆಲ್ಲ ಕರ್ಕೊಂಡು ಬಂದು ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತೇಳಿ ಅದು ಇಡೀ ಭಾರತದ 12 ಕೋಟಿ ಮಹಿಳೆಯರದ್ದು ಅದೇ ಅಭಿಪ್ರಾಯ ಅಂತ ಹೇಳೋಕೆ ನಿಮ್ಗೆ ಹೆಂಗಾಗತ್ತೆ? ಮಹಿಳೆಯರು ಒಮ್ಮೆ ಶರೀಯತ್ ವಿರುದ್ಧ ಮಾತಾಡಲ್ಲ. ಶರೀಯತ್ ವಿರುದ್ಧ ಮಹಿಳೆಯರು ಮಾತಾಡಲ್ಲ, ಪುರುಷರು ಮಾತಾಡಲ್ಲ. ನೀವು ಹೇಳೋದು ನಾವು ಮಾತಾಡ್ತಾ ಇದ್ದೀವಾ? ಅಲ್ಲ, ಒಂದು ನಿಮಿಷ. ಗಂಡ ಹೆಂಡತಿಗೆ ಅಡಿಗೆ ಸರಿಯಾಗಿ ಮಾಡಿಲ್ಲ ಅಂತಾನೋ ಅಥವಾ ಬೇಗ ಮನೆಗೆ ಬರಲಿಲ್ಲ ಅಂತಾನೋ ಅಂದ್ರೆ ಕ್ರಿಮಿನಲ್ ಕೇಸ್ ಆದ್ರೆ ತ್ರಿವಳಿ ತಲಾಖ್ ಸಿಂಧುನೇ. ಸಿಂಧು ಆಗತ್ತೆ. ಅಂದ್ರೆ ತಲಾಕ್ ಅಂತ ಗಂಡ ಹೇಳಿದ್ರೆ ಹೆಂಡತಿ ಬಿಟ್ಟು ಹೋಗಲೇಬೇಕು. ನಿಮಿಷದಲ್ಲಿ ಮುಗಿಸ್ತೀನಿ. ತಲಾಕ್ ಅಂತ ಹೇಳಿದ್ರೆ ಅದು ಸ್ತ್ರೀಗೆ ಕೊಟ್ಟಂತ ಶಿಕ್ಷೆ ಅಲ್ಲ, ಪುರುಷನಿಗೆ ಕೊಟ್ಟಂಥ ಶಿಕ್ಷೆ. ಅದು ಇಸ್ಲಾಮಿನಲ್ಲಿ ಗೊತ್ತಾಯ್ತಾ? ತಲಾಕ್ ಅಂತ ಹೇಳಿದರೆ ಪುರುಷನಿಗೆ ಕೊಟ್ಟಂಥ ಶಿಕ್ಷೆ. ಭಾರತ ಮತ್ತು ಪಾಕಿಸ್ತಾನ ನಮ್ಮ ಈ ಏಷ್ಯಾ ಖಂಡದಲ್ಲಿ ನಮ್ಮ ಅರಬ್ ರಾಷ್ಟ್ರಗಳನ್ನು ಬಿಟ್ಟರೆ ಏನಾಗಿದೆ ಅಂತ ವರದಕ್ಷಿಣೆ ಪಿಡುಗು ಜಾಸ್ತಿ ಆಗಿದೆ. ವರದಕ್ಷಿಣೆ ಇಸ್ಲಾಮಿನಲ್ಲಿಲ್ಲ, ವಧು ದಕ್ಷಿಣೆ. ಒಬ್ಬ ಮಹಿಳೆಯನ್ನು ನಾನು ಇದು ವಿವಾಹ ಮಾಡಬೇಕಾದರೆ ನಾನು ದೊಡ್ಡದಾದಂತಹ ವಧು ದಕ್ಷಿಣೆ ಕೊಟ್ಟು ಮದುವೆ ಆಗಬೇಕು. ಅದು ಇಸ್ಲಾಮಿನ ಶಿಷ್ಟಾಚಾರ. ಅದನ್ನು ಬಿಟ್ಟು ವರದಕ್ಷಿಣೆಯನ್ನು ಏನಾಗಿದೆ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಅದು ಒಂದು ಪೆಡುಂಭೂತವಾಗಿ ಮಾರ್ಪಟ್ಟಿದ್ದರಿಂದ ಈ ತಲಾಕ್ ಪ್ರಾಬ್ಲಮ್ ಆಗಿದೆ. ಅದೇ ಯಾಕೆ ಗಲ್ಫ್ ಕಂಟ್ರಿಗಳಲ್ಲಿ ತಲಾಕ್ ಪ್ರಾಬ್ಲಮೇ ಆಗ್ತಾ ಇಲ್ಲ? ತಲಾಕ್ ಪ್ರಾಬ್ಲಮೇ ಇಲ್ಲ, ಅವರಿಗೆ ಪ್ರಾಬ್ಲಮೇ ಇಲ್ಲ. ಇಲ್ಲಿ ಮಾತ್ರ ಪ್ರಾಬ್ಲಮ್ ಆಗಿರೋದಕ್ಕೆ. ಅಜಿತ್, ನಿಮಗೆ ಇವತ್ತು ಅದ್ಭುತ ಆಗ್ತಾ ಇದೆ ಚರ್ಚೆಗಳು ನೋಡುವಾಗ. ಒಂದು ನಾನು ಹೇಳ್ತಾ ಇದ್ದೀನಿ, ತ್ರಿವಳಿ ತಲಾಕ್ ಅದು ಇಸ್ಲಾಮಿನಲ್ಲಿ ಸಿಂಧು. ಯಾಕೆಂದರೆ ಇವನಿಗೆ ಬೇಕಾದಾಗೆ ನಾನು ತಲಾಕ್ ಕೊಟ್ಟಿದ್ದೀನಿ ಅಂತ ಹೇಳೋಕೆ ಇರುವ ಹೆಣ್ಣಲ್ಲ ಅದು. ಹೆಣ್ಣು ಗೌರವ ಸ್ಥಾನ ಇದೆ. ಸಿಂಧು ಹೆಂಗ್ರಿ ಆಗುತ್ತೆ? ಸಿಂಧು ಆಗುತ್ತೆ. ಇಸ್ಲಾಮಿನಲ್ಲಿ ಇರುತ್ತೆ 3 ಬಾರಿ ನೀವು ತಲಾಕ್ ಹೇಳಿದರೆ ಸಿಂಧು ಅಂತ ಹೇಳಿ. ತಲಾಕ್ ಹೇಳಿದ್ದೀನಿ, 1 ತಲಾಕ್ ಹೇಳಿದರೆ ಸಿಂಧು ಆಗಲ್ಲ, ವಾಪಸ್ ತಗೋಬಹುದು. 2 ತಲಾಕ್ ಹೇಳಿದ್ರು ಇಸ್ಲಾಂ ತಲಾಕಿಗೆ ವ್ಯವಸ್ಥೆಗಳನ್ನು ಕೊಟ್ಟಿದೆ. ಒಂದು ವೇಳೆ ನೀನು ಪತಿ ಪತ್ನಿಯರೆಡೆಯಲ್ಲಿ ನಿಮ್ಮೆಡೆಯಲ್ಲಿ ಯಾವುದಾದರೂ ವಿವಾದಗಳಿದ್ದರೆ ನೀವೇನು ಮಾಡಿ, ಅವರಿಂದ ಸ್ವಲ್ಪ ಕೋಪಗೊಂಡು ಏನು ಕೋಣೆಯನ್ನು ಬದಲಾಯಿಸಿ, ನಂತರ ನಿಮ್ಮ ಹಿರಿಯರನ್ನು ಮಾತನಾಡಿಸಿ, ನಂತರ 2 ವಿಭಾಗ ಮಾತನಾಡಿ ಇದೆಲ್ಲವನ್ನು ವೈಲೇಷನ್ ಮಾಡಿ ನಾನು 3 ತಲಾಕ್ ಕೊಟ್ಟೆ ಅಂತ ಹೇಳಿದ್ರೆ ಅವನಿಗೆ ಶಿಕ್ಷೆಯಾಗಿ ಕೊಟ್ಟಿರೋದು ತಲಾಕ್ ಸಿಂಧು. ಅವನಿಗೆ ಶಿಕ್ಷೆ ಅದು ಇಸ್ಲಾಮಿನ ತಲಾಕ್ ಮತ್ತು ವಿವಾಹದ ಸಂಪೂರ್ಣ ವಿಚಾರ. ನೆಕ್ಸ್ಟ್ ಡಿಬೇಟ್ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.